ಹೇ ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಸ್ವಲ್ಪ ಬೇಗ ಎದ್ದು ನಮ್ಮ ಮಮ್ಮಿ ನನ್ಗೆ ಹೇಳಿದ ಕೆಲಸ ಮಾಡಿಕೊಂಡು ನಮ್ಮ ಅಕ್ಕ ರಂಗೋಲಿ ಕರೆಕ್ಟಾಗಿ ಹಾಕಿದ್ಲೋ ಇಲ್ವೋ ನೋಡಿಕೊಂಡು ಹೊಸ ಬಟ್ಟೆ ಹಾಕೊಳ್ಳೋಕೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ಬೇಗ ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿಕೊಂಡು ರೆಡಿಯಾಗಾಯಿತು. ಇದು ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೋರಿ ಮಾಡೋಕ್ಕೆ ರೋಡ್ ಹಗ್ದಿದ್ರು, ಜಾಗ ಇರಲಿಲ್ಲ ರಂಗೋಲಿ ಹಾಕೋಕ್ಕೆ. ಇರೋ ಜಾಗದಲ್ಲಿ ಹೆಂಗೋ ರಂಗೋಲಿ ಹಾಕಿದ್ವಿ. ನಮ್ಮಮ್ಮ ಹಾಲು ಕುಡಿಯೋಕೆ ಹೇಳಿದ್ರು. ಹಾಲು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದಾಗೋ ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲರೂ ಏನು ಮಾಡ್ತಾರಂತ ನೋಡೋಣ ಬನ್ನಿ. ನಮ್ಮ ಮಮ್ಮಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ತಿದ್ರು. ನಮ್ಮ ಅಕ್ಕ ನೋಡಿ ಗೈಸ್, ಜಿಗ 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 ಅಂತ ರೆಡಿ ಆಗ್ತಾಳೆ. ತೋರ್ಸ್ ಅವಳ ಔಟ್ಫಿಟ್ ಇದು. ಎಷ್ಟೇ ರೆಡಿ ಆದ್ರೂ ಸ್ಪೆಕ್ಸ್ ಮಾತ್ರ ಹಾಕೊಳ್ಳೇಬೇಕು. ಆಗಿಂದ ಬೈತವ್ರೆ, ನೀವೇನು ಕೆಲಸ ಮಾಡಿಲ್ಲ, ನಾನೇ ಎಲ್ಲ ಮಾಡಿದ್ದೀನಿ ಅಂತ. ಹೌದು, ಯಾವ ಟೈಮಿಗೆ ಗೆದ್ದೆಮ್ಮ ನೀನು? ನಾನು 4:15 ಎದ್ದಿದ್ದೀನಿ ಇವತ್ತು. ಏನೇನು ಮಾಡಿದ್ಯಾ 4:15 ಎದ್ದು? ಆಚೆ ಎಲ್ಲ ತೊಳ್ಕೊಟ್ಟಿದ್ದೀನಿ, ನೀವು ರಂಗೋಲಿ ಹಾಕಿದ್ದೀರಾ, ಮನೆ ಗೂಡ್ಸ್ಕೊಟ್ಟಿದ್ದೀನಿ, ನೀನು ಒರೆಸ್ಕೊಟ್ಟಿದ್ಯಾ. ಇವಾಗ ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ? ಸ್ವೀಟ್ ಪೊಂಗಲ್ಲು, ಬೇಳೆ ಸಾರು, ವಡೆ ಮಾಡಬೇಕು. ಅಷ್ಟೇನಾ? ಅಷ್ಟೇ. ನಮ್ಮ ಕಾಲೇಜಲ್ಲಿ ಯಾರನ್ನೇ ಕೇಳಿದ್ರು ನಾನು ಕಾಫಿ ಕುಡ್ಕೊಂಡು ಬಂದೆ, ಟೀ ಕುಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ನಾವು ಇನ್ನೂ ಚಿಕ್ಕವರೇ ಅಲ್ವಾ, ನಾವು ಹಾಲು ಕುಡಿಯೋದ್ರಲ್ಲಿ ಏನು ತಪ್ಪಿದೆ? ನೋಡಿ, ನಮ್ಮ ಅಕ್ಕನೂ ಇನ್ನೂ ಚಿಕ್ಕವಳು, ಅವಳು ಹಾಲೇ ಕುಡಿತಾಳೆ. ಸೊ ಎಲ್ಲರೂ ಹಾಲೇ ಕುಡಿದಿ, ನೀವು ಇನ್ನೂ ಚಿಕ್ಕವರು, ದೊಡ್ಡವರಾಗಿಲ್ಲ. ಮಮ್ಮಿ ದೊಡ್ಡವರು, ಅದಕ್ಕೆ ಅವರು ಟೀ ಕುಡಿತವ್ರೆ ಅಲ್ವಾ. ಮಾಡೋಕ್ಕೆ ನಮ್ಮ ಮಮ್ಮಿ ಕುದಿಯೋ ನೀರಲ್ಲಿ ಅಕ್ಕಿ ಮತ್ತೆ ಏನದು ಹೆಸರು ಬೇಳೆ ಹಾಕಿದ್ದಾರೆ. ಮತ್ತೆ ಇವಾಗ ವಡೆಗೆ ಎಲ್ಲ ರೆಡಿ ಮಾಡ್ಕೊತವ್ರೆ. ನಮ್ಮ ಮಮ್ಮಿ ನನ್ಗೆ ಇವಾಗ ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ, ಬೆಲ್ಲ ಹೊಡ್ಕೊಡ್ಬೇಕಂತ. ಒಗ್ಗರಣೆ ಹಾಕಬೇಕು. ಪೊಂಗಲ್ ಆಯ್ತು ಗಾಯ್ಸ್. ಇಲ್ಲ ಗಾಯ್ಸ್, ಇನ್ನೊಂದು ಸ್ವಲ್ಪ ಬೇಕಬೇಕು ಗಾಯ್ಸ್. ನಮ್ಮ ಮಮ್ಮಿ ನನ್ನ ಏನು ಹೊಗಳ್ತಾರಂತೆ. ಅವಳು ಏನ್ ಮಾಡ್ತಾಳೆ ಅಂದ್ರೆ, ಮಮ್ಮಿ ನೀನ್ ಪೊಂಗಲ್ ಮಾಡಿ ನಾನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದನ್ನ ಹಾಕೊಟ್ಟೆ ಮಾತ್ರ ಅವಳು ಅಲ್ಲೆಲ್ಲೋ ಹೋಗ್ಬಿಟ್ಟು ವಾಕಿಂಗ್ ಮಾಡ್ತಾ ಇರ್ತಾಳೆ. ನನ್ಗೆ ತುಂಬಾ ಕೆಲ್ಸ ಇದೆ ಅಲ್ಲೂನು ಅಂತ. ಏನು ಕೆಲ್ಸ ಇಲ್ಲ ಮಮ್ಮಿ, ಹೇಳು, ಆಗೋಕ್ಕೆ ಆಗೋಗುತ್ತೆ. ದೊಡ್ಡ ದೊಡ್ಡ ಅಡ್ಗೆ ಮಾಡ್ತಾರ ನಾನು, ಆದ್ರೆ ಇಲ್ಲಿ ನೋಡಿ ಆಪ್ರಾನ್ ಕಟ್ಕೊಂಡಿರೋದು ಮಾತ್ರ ಇವಳು. ಏನ್ ದೊಡ್ಡ ಚಿಕ್ಕ ಅಡುಗೆ ಎಲ್ಲ ನಾನೇ, ಚಿಕ್ಕದೇ ಮೇನ್. ಇಲ್ಲಿ ನೋಡಿ, ಟೊಮೊಟೊ ಕಟ್ ಮಾಡೋದು, ನೆನೆಸೋದು, ಇದೆಲ್ಲ ಮಿಕ್ಸೋದು, ಇದನ್ನ ಹಾಕೋದು, ವೈಟ್ ಡ್ರೆಸ್ ಬೇರೆ. ನಮ್ಮ ಮಮ್ಮಿ ಡ್ಯಾಡಿ ಯಾವಾಗೂ ಒಂದೇ ಥರ ಮ್ಯಾಚಿಂಗ್ ಹಾಕ್ಕೊಂತಾರೆ. ಪ್ಲ್ಯಾನ್ ಮಾಡಿ ಹಾಕ್ಕೊಂತಾರೋ ಕೋ ಇನ್ಸಿಡೆನ್ಸ್ ಆಗಿ ಹಾಕ್ಕೊಂತಾರೋ ಅವ್ರಿಗೂ ಗೊತ್ತಿಲ್ಲ. ಪ್ಲಾನ್ ಅಂತೂ ಅಲ್ಲ ಇದು. ಇವಾಗ ಪೊಂಗಲ್ ಒಳಗಡೆ ಹಾಕ್ತಾರೆ. ಇದನ್ನ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿನಾ? ಪೊಂಗಲ್ ಇಸ್ ರೆಡಿ. ಪೂಜೆ ಮಾಡ್ಬಿಡೋಣ. ನಾನು ಸ್ಕೂಲಲ್ಲಿದ್ದಾಗ ನಮ್ಮ ಟೀಚರ್ಸ್ ನಮಗೆ ಮನೆಯಿಂದ ಎಳ್ಳು ಬೆಲ್ಲ ಎಲ್ಲ ತೊಗೊಂಡು ಬಾ ಅಂತ ಹೇಳಿ ನಮ್ಮ ಸ್ಕೂಲಲ್ಲಿರೋ ಪ್ರತಿಯೊಬ್ಬರದೂ ಕಲೆಕ್ಟ್ ಮಾಡಿಕೊಂಡು ನಮಗೆ ಹಂಚ್ತಿದ್ರು. ನಮ್ಮ ಟೀಚರ್ಸ್ ಎಲ್ಲ ಸೇರಿ ಪೊಂಗಲ್ ಮಾಡ್ತಿದ್ರು, ಮತ್ತು ನಾವೆಲ್ಲ ಗಾಳಿಪಟ ಹಾರಿಸ್ತಿದ್ವಿ. ನನಗೆ ಗೊತ್ತಿರೋವರೆಗೂ ಸಂಕ್ರಾಂತಿ ಅಂದರೆ ಥ್ಯಾಂಕ್ಸ್ ಗಿವಿಂಗ್ ಫೆಸ್ಟಿವಲ್. ಸೂರ್ಯ ದೇವನಿಗೆ, ಭೂಮಿ ತಾಯಿಗೆ ಕೃತಜ್ಞತೆ ಹೇಳ್ಕೊಳ್ಳೋದು. ನಮ್ಮ ಮಮ್ಮಿ ಅವಾಗಿಂದ ಈ ಸ್ಪೆಕ್ಸ್ನ ಇಲ್ಲ ಹಾಕೋ ಅಂತ ಅಂದ್ರೆ ಮನೇಲಿ ಇಟ್ಬಿಟ್ಟು ಬರ್ಬೇಕು ಅಷ್ಟೇ. ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಸ್ಪೆಕ್ಸ್ ಹಾಕೋ ಅಂದ್ರೆ ಹೆಂಗೆ? ಮತ್ತೆ ಅದನ್ನ ಮನೇಲಿ ಇಡ್ಬೇಕಿಲ್ಲ ಅಂದ್ರೆ ನಕ್ಲೆಸ್ ತರ ಹಾಕೊಂತೀರಾ? ಹಿಂಗೆ ಹಾಕೊಳ್ಳೋದು ನಾವು, ಹಿಂಗೆ ಹಾಕೊಂತೀವಿ. ಮಕ್ಕನೂ ಅಷ್ಟೆ. ನಮ್ಮ ಅಕ್ಕ ಕಿವಿ ಮುಚ್ಕೊಂತವಳು, ಕೇಳಿಸ್ಕೊಳಕ್ಕಾಗ್ತದೆ. ಮತ್ತು ರೈತರು 6 ತಿಂಗಳಿಂದ ಬೆಳೆದಿರೋ ಬೆಳೆ ಅವ್ರ ಕೈಗೆ ಸಿಕ್ಕಿರುತ್ತೆ. ಅದಕ್ಕೆ ಸೂರ್ಯ ದೇವನಿಗೆ ಮತ್ತು ಭೂಮಿ ತಾಯಿಗೆ ಥ್ಯಾಂಕ್ಫುಲ್ ಆಗಿ ಇರ್ತಾರೆ. ನನಗೆ ಗೊತ್ತಿರೋದು ಇಷ್ಟೇ ಗೈಸ್. ನಿಮ್ಗೇನಾದರೂ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮನೇಲಿ ಪೂಜೆ ಮುಗಿಸ್ಕೊಂಡು ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಅಪ್ಪನಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅವರು ಬರೋಕ್ಕಾಗಿಲ್ಲ.
ಮತ್ತೆ ನಮ್ಮ ಅಜ್ಜಿ ಎಲ್ಲಾದ್ರಲ್ಲೂ ನಮ್ಗಿಂತ ಫಾಸ್ಟು, ನಮ್ಗಿಂತ ಬೇಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ತೆಗಿತಿರೋದು ಫೋಟೋ ಏನೋ ಅನ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ತೆಗಿಯೇ ಅಂತ ಹೇಳ್ತಾರೆ ನಮ್ಮ ಅಕ್ಕನಿಗೆ. ಅದೇನೋ ಗೊತ್ತಿಲ್ಲ, ನಾರ್ಮಲ್ ಡೇಸ್ ಅಲ್ಲಿ ನನ್ನ ಬಗ್ಗೆ ಮಾತ್ರ ನಾನು ದೇವ್ರ ಹತ್ರ ಕೇಳ್ಕೊಂತೀನಿ, ಆದ್ರೆ ಹಬ್ಬ ಬಂದಾಗ ಮಾತ್ರ ಎಲ್ಲರೂ ನೆನಪಾಗ್ಬಿಡ್ತಾರೆ. ಏನಾದ್ರೂ ಆಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಕೇಳ್ಕೊಂಡು ಮನೇಲೂ ಖಾರ ಪೊಂಗಲೇ ಮಾಡಿರೋದು. ಇಲ್ಲಿ ನೋಡಿ, ಅಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಯಾವ್ದಿದೆಯೋ ಅದನ್ನ ಮಾತ್ರ ತಗೊಂಡು ತಿಂತವಳು. ಇದು ಟೇಸ್ಟ್ ಬೇರೆ, ಮನೇಲಿ ಮಾಡೋದು ಟೇಸ್ಟ್ ಬೇರೆ. ಅಲ್ಲಿ ಕಡಿಮೆ ಇರೋದು ತಗೋಬೋದಲ್ಲ, ಜಾಸ್ತಿ ಇರೋದೇ ಬೇಕು. ಎಟ್ಲೊಂದು ಚಪ್ಪ ಸೂಪರಾ. ಸ್ವೀಟ್ ಪೊಂಗಲ್ ಸೂಪರ್ ಅಂತೆ, ಖಾರ ಪೊಂಗಲ್ ಹೆಂಗಿದೆ ಆಮೇಲೆ ನೋಡೋಣ. ಶುಭಾಶಯಗಳು. ಓಕೆ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮಮ್ಮಿ ತುಂಬಾ ಒಫಿಷಿಯಲ್, ಯಾವಾಗ ಸ್ಪೂನಲ್ಲೇ ತಿನ್ನೋದು. ಎಲ್ಲರೂ ಕೈಯಲ್ಲಿ ತಿಂದು ಸ್ಪೂನಲ್ಲೇ ತಿಂತಾರೆ ನಮ್ಮ ಮಮ್ಮಿ. ಫಾರಿನಲ್ಲಿ ಹುಟ್ಟು ಬಂದಿದ್ದಾರೆ. ಇದೆ ರಿವ್ಯೂ, ವೆರಿ ನೈಸ್. ಅಷ್ಟೇನಾ? ನಮ್ಮ ಮಮ್ಮಿ ಪ್ಯಾಕ್ ಮಾಡ್ತವ್ರೆ ಎಳ್ಳು ಬೆಲ್ಲ. ನಾನು ನಮ್ಮ ಅಕ್ಕ ಹೋಗ್ಬಿಟ್ಟು ಕೊಡ್ತೀವಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಈವ್ನಿಂಗ್ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಮ್ಮ ಅಪ್ಪನ ಫೇವ್ರೆಟ್ ಹೀರೋ ಬಾಲಕೃಷ್ಣ ಅವ್ರದ್ದು ಮೂವಿಗೆ ಹೋಗಿದ್ವಿ, ಡಾಕು ಮಹಾರಾಜ್ ಅಂತ. ಅಲ್ಲಿ ಹೋಗೋವರೆಗೂ ಗೊತ್ತಿದ್ದಿಲ್ಲ ನಾವು ಆ ಮೂವಿಗೆ ಹೋಗ್ತಿದ್ದೀವಿ ಅಂತ. ಅಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಜೈ ಬಾಲಯ್ಯ ಅಂತ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ನೇಟಿವ್ ಆಂಧ್ರ ಪ್ರದೇಶ್, ಆದರೆ ನಾನು ಹುಟ್ಟು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಅದಕ್ಕೆ ನಮ್ಮ ಮನೆಯಲ್ಲಿ 2 ಕನ್ನಡ ಮತ್ತು ತೆಲುಗು ಮಿಕ್ಸ್ ಮಾಡಿಕೊಂಡು ಮಾತಾಡ್ತೀವಿ. ಕನ್ನಡ ಸ್ವಲ್ಪ ಕಂಫರ್ಟಬಲ್ ಆಗಿ ಇರುತ್ತೆ ಅಂತ ನಾನು ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿತು. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಹೇ ಬ್ಯೂಟಿಫುಲ್. ಗುಡ್ ನೈಟ್. ನೆಕ್ಸ್ಟ್ ವೀಕ್ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಹೇ ಬ್ಯೂಟಿಫುಲ್.